ಇಲ್ಲಿಗೆ ಬ್ರಹ್ಮರಥದ ಪುರಪ್ರವೇಶ. ಹೆಸರಲ್ಲಿ ಅವರನ್ನು ನೆನೆಸಿಕೊಂಡು ಅವರಿಗೆ ಎಡೆ ಇಡುವ ಕಾರ್ಯಕ್ರಮವನ್ನು ಮಾಡಿ ಅವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ನಾವು ಸೇರಿದ್ದೇವೆ. ಈಗ ಇಲ್ಲಿಯ ಒಂದು ಮುಖ್ಯ ಉದ್ದೇಶ ನಮ್ಮ ಸರತ್ತನ್ನು ಸನ್ಮಾನ ಮಾಡುವುದು. ಈಗ ನಾವು ಹುಟ್ಟುವಾಗ ಭಾಗ್ಯಗಳನ್ನು ಪಡೆದುಕೊಂಡು ಬರ್ತೇವೆ, ಆದ್ರೆ ಅದು ಕೂಡಿ ಬರಬೇಕಾದ್ರೆ ಯೋಗ ಬೇಕು. ಅಂತ ಒಂದು ಯೋಗವು ಈ ವರ್ಷ ನಮ್ಮ ಸರತ್ತನವನಿಗೆ ಕೂಡಿ ಬಂದಿದೆ. ನಿಮಗೆಲ್ಲರಿಗೂ ಗೊತ್ತಿರಬಹುದು, ನಮ್ಮ ಶ್ರೀ ಜನಾರ್ದನ ದೇವರ ಬ್ರಹ್ಮಕಲಶೋತ್ಸವ ಮತ್ತು ಬ್ರಹ್ಮರಥ ಸಮರ್ಪಣೆ ಮತ್ತು ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನಡೆದಿದೆ. ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ, ನಿಮಗೆಲ್ಲರಿಗೂ ಗೊತ್ತಿರುವ ವಿಷಯ. ಈಗ ಈ ದೇವಸ್ಥಾನಕ್ಕೆ ಬ್ರಹ್ಮರಥವನ್ನು ಮೂಡುಬಿದಿರೆಯಿಂದ ಇಲ್ಲಿಗೆ ಕರೆದುಕೊಂಡು ಬರುವ ಆ ಜವಾಬ್ದಾರಿಯನ್ನು ನಮ್ಮ ಶರತ್ ನಿರ್ವಹಿಸಿದ್ದಾನೆ. ಕುಡಿಪಾಡಿ ಉಮೇಶ ಮತ್ತು ರೇವತಿ ದಂಪತಿಯವರ ಪ್ರಥಮ ಪುತ್ರ ಈ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾನೆ. ಅವನಿಗೆ ಆ ಸೌಭಾಗ್ಯವು ಕೂಡಿ ಬಂದಿದೆ. ಒಂದು ಊರಿನಲ್ಲಿ ಒಂದು ಬ್ರಹ್ಮರಥವಾಗಲಿ ಧ್ವಜಸ್ತಂಭ ಆಗಲಿ ಅದನ್ನು ತರುವುದಕ್ಕೆಂದಲೇ ಕೆಲವು ಟ್ರಕ್ಗಳಿರ್ತವೆ, ಕೆಲವು ಡ್ರೈವರ್ಗಳಿರ್ತಾರೆ ನುರಿತ. ಆದರೆ ಇದನ್ನು ಬ್ರಹ್ಮರಥವನ್ನು ತರುವ ಬಗ್ಗೆ ಆಡಳಿತ ಸಮಿತಿಯಲ್ಲಿ ಡಿಸ್ಕಷನ್ ಆಯಿತು, ಯಾರಿಗೆ ಇದನ್ನು ತರುವುದು ಅಂತ. ಆಗ ಯಾರೋ ಒಂದು 2 ಜನ ಹೇಳಿದ್ರು, ನಮ್ಮ ಕುಡಿಪಾಡಿಯ ಶರತ್ ಇದ್ದಾನೆ ಅಂತ. ಆಗ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಲೌಡ್ ಸ್ಪೀಕರ್ ಹಾಕಿ ಶರತ್ ಅನ್ನು ಕಾಂಟ್ಯಾಕ್ಟ್ ಹಾಕಿದ್ರು. ಅವನು ಊರಲ್ಲಿ ಇರಲಿಲ್ಲ. ಆಗ ಅವರು ಕೇಳಿದ್ರು, ಬ್ರಹ್ಮರಥ ಮೂಡುಬಿದ್ರೆಯಿಂದ ಇಲ್ಲಿಗೆ ಒಂದು ತರುವ ಕಾರ್ಯಕ್ರಮ ಇದೆ, ನಿಮಗೆ ಆಗ್ಬೋದಾ ಅಂತ. ಆಗ ಶರತ್ ಕೂಡ್ಲಿ ಏನ್ ಹೇಳಿದ ಅಂತ ಹೇಳಿದ್ರೆ, ನಾನು ಆ ಜವಾಬ್ದಾರಿಯನ್ನು ವಹಿಸಿಕೊಳ್ತೇನೆ, ಮತ್ತೆ ನಾನು ಅದಕ್ಕೆ ತಗೊಳ್ಳುವ ವೆಚ್ಚವನ್ನು ಸಹ ನಾನು ಭರಿಸ್ತೇನೆ ಅಂತ ಅವನು ಕೂಡಲೇ ಹೇಳಿದ. ಯಾಕೆಂತ ಹೇಳಿದ್ರೆ, ಬ್ರಹ್ಮರಥವನ್ನು ಆ ದೊಡ್ಡ ಟ್ರಕ್ಕಿನಲ್ಲಿ ತರಿಸುವುದಷ್ಟು ಸುಲಭದ ಕೆಲಸ ಅಲ್ಲ. ಆದ್ರೆ ಅವರು ಹೇಳಿದ ಕೂಡಲೇ ಅವನು ಒಪ್ಪಿಕೊಂಡು ಮತ್ತೆ ಆ ಖರ್ಚನ್ನು ಭರಿಸಿಕೊಳ್ಬೇಕಾದ್ರೆ ಅವನ ಹತ್ರ ಆತ್ಮಸ್ಥೈರ್ಯ, ಆ ಕಾನ್ಫಿಡೆನ್ಸ್ ಅವನ ಹತ್ರ ಇತ್ತು. ಅದು ಅಷ್ಟು ಸುಲಭದಲ್ಲಿ ಬರುವುದಿಲ್ಲ. ಅದು ಅವನಿಗೆ ಸುಲಭದಲ್ಲಿ ಬಂದದಕ್ಕಿಂತ ಶ್ರೀ ಜನಾರ್ದನ ದೇವರು ಅವರಿಗೆ ಸೌಭಾಗ್ಯವನ್ನು ಒದಗಿಸಿ ಕೊಡಿಸಿದ್ದಾರೆ. ಅವನು ಮೂಡುಬಿದ್ರೆಯಿಂದ ಟ್ರಕ್ ಸ್ಟಾರ್ಟ್ ಆಗುವಾಗಲೇ ಲೈವ್ ವಿಡಿಯೋ ಇತ್ತು. ನಾನು ಲೈವ್ ವಿಡಿಯೋ ಫುಲ್ ನೋಡ್ಲಿಲ್ಲ, ಆಗಾಗ ನೋಡ್ತಿದ್ದೆ. ಅಂದ್ರೆ ಆ ದೊಡ್ಡ ಟ್ರಕ್ ಅನ್ನು ತಕೊಂಡು ಬರೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದು ಮೇನ್ ರೋಡ್ ಬಿಟ್ಟು ಕಲ್ಲಡ್ಕದಿಂದ ವಿಟ್ಲ ಆ ಸಣ್ಣ ರೋಡ್ ಆಗಿ ಈಚೆ ಬರೋದಿತ್ತು. ಕಲ್ಲಡ್ಕಕ್ಕೆ ಯಾಕೆ ಹೋಗಿತ್ತು ಅಂತ ಹೇಳಿದ್ರೆ, ಕುಡಿಪಾಡಿ ದೇವಸ್ಥಾನವು ಮೊದಲು ಅಲ್ಲಿಯ ವಿಟ್ಲದ ಅರಸರ ಆಡಳಿತದಲ್ಲಿತ್ತು. ಆದ್ರಿಂದ ವಿಟ್ಲ ಅರಸರ ಆಡಳಿತದ ದೇವಸ್ಥಾನ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಪೂಜೆ ಆಗಿ ಬರಬೇಕು ಅಂತ ಆ ದಾರಿಯಲ್ಲಿ ಬಂತು. ನಾನು ನೋಡ್ತಾ ಇದ್ದೆ. ಯಾಕೆಂತ ಹೇಳಿದ್ರೆ, ರಥವನ್ನು ಕೂತುಗೊಳಿಸುವುದೇ ಒಂದು ದೊಡ್ಡ ಕೆಲಸ. ಅದನ್ನು ಅವರು ಭಾರಿ ಕಷ್ಟದಲ್ಲಿ ಕೂತುಗೊಳಿಸಿದ್ದಾರೆ. ಮತ್ತೆ ಅದನ್ನು ತರುವುದು ಸಹ ಅಷ್ಟೇ ಜವಾಬ್ದಾರಿ ಕೆಲಸ. ನಮ್ಮ ಶರತ್ ಏನು ಮಾಡಿದಾನೆ ಅಂತ ಹೇಳಿದ್ರೆ, ಇವನು ಡ್ರೈವ್ ಮಾಡ್ತಾ ಇರ್ತಾನೆ, ಆದ್ರೆ ಹಿಂದೆ ರಥಕ್ಕೆ ಜಾಗ್ರತೆ ಮಾಡಿ ಅದನ್ನು ನೋಡಿಕೊಳ್ಬೇಕು. ಅದಕ್ಕೆ ಅವನದೇ ಆದ 5 ತಂಡವನ್ನು ಅವನು ರಚಿಸಿದ್ದಾನೆ. ಆದ್ರಿಂದ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾನೆ. ಈ ಕೆಲಸ ಅವನಿಗೆ ಸಿಗ್ತದೆ ಅಂತ ಹೇಳಿದ ಆ ವಿಷಯವನ್ನು ಕೇಳಿದ ಕೂಡಲೇ ನಮಗೆಲ್ಲರಿಗೂ ಖುಷಿಯಾಗಿದೆ. ಉಮೇಶ ಗೌಡರು ಮತ್ತು ರೇವತಿಯವರ ಸುಪುತ್ರ, ದೊಡ್ಡ ಪುತ್ರ, ಅವನು ಈ ಕೆಲಸವನ್ನು ಮಾಡುವುದು ನಮಗೆಲ್ಲರಿಗೂ ಅದು ಒಂದು ಸಿಕ್ಕ ಸೌಭಾಗ್ಯ. ಈ ಸೌಭಾಗ್ಯದ ಲೆಕ್ಕದಲ್ಲಿ ನಾವು ನಮ್ಮ ಕುಡಿಪಾಡಿ ಫ್ಯಾಮಿಲಿಯ ರೀತಿಯಲ್ಲಿ ಒಂದು ರೀತಿ ಅವನನ್ನು ಇವತ್ತು ಸನ್ಮಾನ ಮಾಡುವುದು ನಾವು ಮಾಡಲೇಬೇಕಾದ ಕರ್ತವ್ಯ. ಮತ್ತೆ ಈ ಸೌಭಾಗ್ಯವು ಅವನು ಸಿಕ್ಕಿದಕ್ಕಿಂತ ದೇವರವನಿಗೆ ದಯಪಾಲಿಸಿದ್ದಾರೆ. ಇದನ್ನು ನಾವು ಎಲ್ಲರೂ ಸಂತೋಷದಿಂದ ಅನುಭವಿಸಿದ್ದೇವೆ. ಆ ಬಗ್ಗೆ ನಿಮ್ಮೆಲ್ಲರ ಹತ್ರ ನಾವು ಹೇಳಲಿಲ್ಲ ಮೊದಲು, ಆದ್ರೂ ನಿಮ್ಮ ಮೇಲೆ ಒಪ್ಪಿಗೆ ಮೇಲೆ ಈಗ ಕಾರ್ಯಕ್ರಮವನ್ನು ಮಾಡುವ. ಅವರ ಮಾವ ನಮ್ಮ ಶರತ್ತಿಗೆ ಪೇಟವನ್ನು ಇಟ್ಟು ಗೌರವಿಸಬೇಕಾಗಿ
ಸನ್ಮಾನ ಮಾಡೋ ಅವಕಾಶ. ಬನ್ನಿ ಸರ್. ಹಂಚಿಕೆ ಚಪ್ಪಾಳೆ. ಇನ್ನೊಂದು ಈಚೆ ಬರ್ಲಿಕ್ಕಿಲ್ಲ, ಅಡ್ಡಾಗ್ತದೆ ವಿಡಿಯೋ. ತೆಗಿಬೋದು, ಇನ್ನು ತೆಗಿಬೋದು. ವೆರಿ ಗುಡ್, ವೆರಿ ಗುಡ್. ನಿಶು ಒಮ್ಮೆ ಸೆಕೆಂಡ್ ಕೊಡು ಅವನಿಗೆ. ಅವರ ದ್ವಿತೀಯ ಪುತ್ರ ಭಗತ್ ಕೂಡ ಇಲ್ಲಿ ಸೇರಿರುವ ನನ್ನ ಎಲ್ಲ ಕುಟುಂಬ ಬಂಧು ಮಿತ್ರರಿಗೆ ಸೇರಿ ನನ್ನನ್ನೊಂದು ಕೆಲಸ ಕಾರ್ಯ ಮಾಡಿದ್ದಕ್ಕೆ, ನನ್ನನ್ನೊಂದು ಸನ್ಮಾನ ಮಾಡಿದ್ದಕ್ಕೆ ನಿಮಗೆಲ್ಲ ನನ್ನ ಹೃತ್ಪೂರ್ವಕ ಅಭಿನಂದನೆ. ಇವತ್ತಿನ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಕೊಡಿಪಾಡಿ ಗುತ್ತು ಪ್ರೊಫೆಸರ್ ದೇವಿಪ್ರಸಾದ್ ಸರ್, ನಿಮಗೆ ನಮ್ಮ ಕೊಡಿಪಾಡಿ ಗುತ್ತು ಕುಟುಂಬಸ್ಥರಿಂದ ತುಂಬ ಹೃದಯದ ಧನ್ಯವಾದಗಳು ಸರ್. ಕೊಡಿಪಾಡಿ ಗುತ್ತು ನಾರಾಯಣಗೌಡ ಹಾಗೂ ಯಶೋಧ ದಂಪತಿಯ ಮಕ್ಕಳು ಮತ್ತು ಸೊಸೆಯಂದಿರು, ಮೊಮ್ಮಕ್ಕಳು, ಅಳಿಯ, ಮಗಳು ಎಲ್ಲರೂ ಸೇರಿ ಒಂದು ಸಂತೋಷದಿಂದ ಇಲ್ಲಿ ಒಟ್ಟು ಸೇರಿದ್ದೇವೆ. ಇದರೊಟ್ಟಿಗೆ ಷರತ್ತಿಗೆ ಬ್ರಹ್ಮರಥೋತ್ಸವ ಸನ್ಮಾನ ಕೂಡ ಮಾಡಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು.